So welcome to everyone. This is Vishwanath for you, and finally the wait is over. I think I'm starting the YouTube classes, and I'll not waste more of the time. I will jump into the chapter. Today I will be dealing with the chapter called Chemical Reactions and Equations, which is the first chapter of your science textbook. That is 10th standard science textbook. The first chapter is Chemical Reactions and Equations. Let us quickly go through the points of this lesson. ಏನು ನೋಡ್ತೀವಿ ಈ ಒಂದು ಲೆಸನ್ ಅಲ್ಲಿ ಏನು ನಾವು ಸ್ಟಡಿ ಮಾಡ್ತೇವೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಈ ರೀತಿ ನಾವು ನೋಟ್ ಮಾಡ್ಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಫಸ್ಟ್ ಒನ್ ಇಸ್ ಕೆಮಿಕಲ್ ರಿಯಾಕ್ಷನ್. ವಾಟ್ ಇಸ್ ಕೆಮಿಕಲ್ ರಿಯಾಕ್ಷನ್ಸ್ ಅನ್ನೋದನ್ನ ನಾವು ಮೊದಲು ಸ್ಟಡಿ ಮಾಡ್ತೇವೆ. ಅಂಡ್ ಆಫ್ಟರ್ ದಟ್ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ಆ ಒಂದು ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ನಲ್ಲಿ 4 ಟೈಪ್ಸ್ ಇದೆ. ಆ 4 ಟೈಪ್ಸ್ ನಲ್ಲಿ ಫಸ್ಟ್ ಒನ್ ಇಸ್ ಕಾಂಬಿನೇಷನ್ ರಿಯಾಕ್ಷನ್, decomposition reaction, displacement reaction, and double displacement reaction. And in decomposition reaction, we have 3 more subtypes: thermal decomposition, electrolytic decomposition, and photolytic decomposition. Yeah. And after that, we will study endothermic reactions and exothermic reactions. And after that, oxidation, reduction, and redox reactions. So, study ಮಾಡ್ತೇವೆ. And the fifth point, that is corrosion and rancidity. And ಲಾಸ್ಟ್ಗೆ ನಾನು ಬ್ಯಾಲೆನ್ಸ್ ಇನ್ ದ ಕೆಮಿಕಲ್ ಇಕ್ವೇಷನ್ಸ್ ನ ಲಾಸ್ಟ್ ಇಟ್ಟಿದ್ದೇನೆ. ಫಸ್ಟ್ ನಾವು ಥೆರಿ ಪಾರ್ಟ್ ಎಲ್ಲ ಮುಗಿಸ್ಕೊಂಡ್ರೋಣ. ಅಂಡ್ ಅದರಲ್ಲಿ ವಿ ವಿಲ್ ಗೆಟ್ ಲಾಟ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಈಕ್ವೇಷನ್ಸ್ ಇರ್ತವೆ. ಆ ಒಂದು ಈಕ್ವೇಷನ್ಸ್ ನ ನಾವು ಸ್ಟಡಿ ಮಾಡಿಬಿಟ್ಟು ಲಾಸ್ಟ್ಗೆ ಬ್ಯಾಲೆನ್ಸ್ ಇನ್ ದ ಕೆಮಿಕಲ್ ಈಕ್ವೇಷನ್ಸ್ ನ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾವು ಸ್ಟಡಿ ಮಾಡೋಣ. ಸೊ ಸ್ಟಾರ್ಟಿಂಗ್ ವಿತ್ ವಾಟ್ ಈಸ್ ಅ ಕೆಮಿಕಲ್ ರಿಯಾಕ್ಷನ್. ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನು ಅಂತ ನಾವು ನೋಡ್ಬೇಕು ಈಗ. ಸೊ ಆಸ್ ಐ ಹ್ಯಾವ್ ರಿಟನ್ ಹಿಯರ್, ಇಟ್ ಈಸ್ ಅ process or phenomena in which the substances will form new substance. Just a simple, ನಾವು ಸಿಂಪಲ್ ಕಾನ್ಸೆಪ್ಟ್ ಬರಬೇಕಂತಂದ್ರೆ ನಿಮಗೆ ಈಸಿಯಾಗಿ ನಾನು ಹೇಳ್ಬೋದು ಅಂದ್ರೆ, ಇಟ್ ಈಸ್ ಅ ಪ್ರಾಸೆಸ್ ಆರ್ ಫಿನಾಮಿನಾ ಇನ್ ವಿಚ್ ದ ಸಬ್ಸ್ಟೆನ್ಸಸ್ ವಿಲ್ ಫಾರ್ಮ್ ನ್ಯೂ ಸಬ್ಸ್ಟೆನ್ಸಸ್ ಅಂತ ಹೇಳ್ಬೋದು. ಅಥವಾ ಆರ್ ಇಟ್ ಈಸ್ ಅ ಪ್ರಾಸೆಸ್ ಆರ್ ಫಿನಾಮಿನಾ ಇನ್ ವಿಚ್ ರಿಯಾಕ್ಟೆಂಟ್ಸ್ ವಿಲ್ ಫಾರ್ಮ್ ನ್ಯೂ ಪ್ರಾಡಕ್ಟ್ಸ್. ಇಟ್ ಈಸ್ ಇಂಪ್ರೂವೈಸ್ಡ್ ಡೆಫಿನೇಷನ್ ಅಂತ ಅನ್ಬೋದು ನಾವು ಇಲ್ಲಿ. ಏನು ರಿಯಾಕ್ಟೆಂಟ್ಸ್ ಏನ್ ಮಾಡ್ತದೆ, ವಿಲ್ ಫಾರ್ಮ್ ನ್ಯೂ ಪ್ರಾಡಕ್ಟ್ಸ್ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ. ಏನು ರಿಯಾಕ್ಟೆಂಟ್ಸ್ ಅಂದ್ರೆ ಏನು, ಪ್ರಾಡಕ್ಟ್ಸ್ ಅಂದ್ರೆ ಏನು, ಅದನ್ನ ನಾವು ನೋಡ್ಬೇಕೀಗ. ಇಲ್ಲಿ ಯಾವುದೋ ಒಂದು 2 ಸಬ್ಸ್ಟೆನ್ಸ್ ನ ತಗೊಂಡಿದ್ದೀನಿ, ಎ ಅಂಡ್ ಬಿ. ಯಾವುದೋ 2 ಕೆಮಿಕಲ್ಸ್ ತಗೊಂಡಿದ್ದೀನಿ ಅಂತ ಅನ್ಕೊಳ್ರಿ. ಆ 2 ಕೆಮಿಕಲ್ಸ್ ನಾನು ಏನು ರಿಯಾಕ್ಟ್ ಮಾಡ್ಲಿಕ್ಕೆ ಬಿಟ್ಟೆ. ಹೌದಾ, ಒಂದು ಮಿಕ್ಸ್ ಮಾಡಿದೆ ಅಂತ ಅನ್ಬೋದು. ಮಿಕ್ಸ್ ಮಾಡಿದೆ ಅಂತ ಅನ್ನೋದು ತಪ್ಪಾಗ್ತದೆ. ರಿಯಾಕ್ಟ್ ಆಗಲಿಕ್ಕೆ ಬಿಟ್ಟೆ, ಒಂದೇನೋ ಪ್ರಾಸೆಸ್ ಆಗ್ಲಿಕ್ಕೆ ನಾನೇನ್ ಮಾಡಿದೆ, 2 ಸೇರಿಸಿದೆ. ಅಲ್ಲೇನಾಗ್ತದೆ, ದೀಸ್ ರಿಯಾಕ್ಟೆಂಟ್ಸ್, ಆ 2 ಸಬ್ಸ್ಟೆನ್ಸಸ್ ಏನಿವೆ, ಆ 2 ಕೆಮಿಕಲ್ಸ್ ಏನಿವೆ, ವಿಲ್ ಫಾರ್ಮ್ ವಾಟ್ ನ್ಯೂ ಸಬ್ಸ್ಟೆನ್ಸಸ್. ಹೊಸ ಇನ್ನೊಂದು ಸಬ್ಸ್ಟೆನ್ಸಸ್ ಫಾರ್ಮ್ ಮಾಡಿದ್ರೆ ಅದು ಕೆಮಿಕಲ್ ರಿಯಾಕ್ಷನ್ ಅಂತ ಅನ್ಸ್ಕೊಂತದೆ. ಸೊ ಬಿಫೋರ್ ಫಾರ್ಮಿಂಗ್ ನ್ಯೂ ಪ್ರಾಡಕ್ಟ್ಸ್, 2 ಕೆಮಿಕಲ್ಸ್ ತಗೊಂಡಿದ್ನಲ್ಲ ನಾನು, 2 ಸಬ್ಸ್ಟೆನ್ಸಸ್ ತಗೊಂಡಿದ್ನಲ್ಲ, ಅದಕ್ಕೆ ನಾನು ಆ ಸಬ್ಸ್ಟೆನ್ಸಸ್ಗೆ ನಾನು ರಿಯಾಕ್ಟೆಂಟ್ಸ್ ಅಂತ ಕರಿತೇನೆ. ಅಂಡ್ ಆ ರಿಯಾಕ್ಟೆಂಟ್ಸ್ ನ ರಿಯಾಕ್ಟ್ ಆಗ್ಲಿಕ್ಕೆ ಬಿಟ್ಟಾಗ, ಆಫ್ಟರ್ ದಟ್ ಆ ರಿಯಾಕ್ಷನ್ ಕಂಪ್ಲೀಟ್ ಆದ್ಮೇಲೆ ನನಗೇನು ಸಿಗ್ತದಲ್ಲ ಹೊಸ ಪ್ರಾಡಕ್ಟ್ಸ್, ಹೊಸ ಒಂದು ಸಬ್ಸ್ಟೆನ್ಸಸ್, ಅದಕ್ಕೆ ನಾನು ಪ್ರಾಡಕ್ಟ್ ಅಂತ ಕರಿತೇನೆ. ಸಿಂಪಲ್, ಎ ಪ್ಲಸ್ ಬಿ. ಜನರಲ್ ಆಗಿ ನಾವು ಏನು ಜನರಲ್ ಫಾರ್ಮುಲಾ ಅಥವಾ ಏನಾದ್ರು ಜನರಲ್ ಆಗಿ ಒಂದೇನೋ ಡಿಸ್ಕ್ರೈಬ್ ಮಾಡಬೇಕಾದ್ರೆ ಈ ರೀತಿ ಬರ್ತೀವಿ. ಎ ಪ್ಲಸ್ ಬಿ ಗಿವ್ಸ್ ರೈಸ್ ಟು ಸಿ ಪ್ಲಸ್ ಬಿ. ಬಹಳ ಜನ ಎ ಪ್ಲಸ್ ಬಿ ಈಕ್ವಲ್ಸ್ ಟು ಸಿ ಪ್ಲಸ್ ಬಿ ಅಂತ ಅಂತಾರೆ. ಈಕ್ವಲ್ಸ್ ಟು ಅಂತ ಆಗುದಿಲ್ಲ. ಇಟ್ ಇಸ್ ನಾಟ್ ಈಕ್ವಲ್ ಅಂತ ಆಗಲ್ಲ. Maybe the proportion of the chemical will be equal from reactants and product side, but it is not at all equal. Okay. Here I have written some example for you, by which you can know how a chemical reaction looks like. ಆ ಒಂದು equation ಅಂತ ಬರೆದ್ರೆ ಆ ಕೆಮಿಕಲ್ ರಿಯಾಕ್ಷನ್ ನಾವು ಯಾವ ರೀತಿ ನೋಡಬಹುದು ಅಂತ ನಾವು ಈ ಒಂದು ಎಕ್ಸಾಂಪಲ್ ಮೂಲಕ ನೋಡೋಣ. ಏನಪ್ಪಾ, ಸಿಂಪಲ್ ಆಗಿ ನಾವು ಬಹಳ ಕಾಂಪ್ಲಿಕೇಟ್ ಮಾಡ್ಕೊಳ್ಳತ್ತೆ. ಸಿಂಪಲ್ ಆಗಿ ಜಸ್ಟ್ ನೋಡ್ತಾ ಸಿಂಪಲ್ ಎಕ್ಸಾಂಪಲ್ಸ್ ನೋಡ್ಕೊಂತ, ಸಣ್ಣ ಎಕ್ಸಾಂಪಲ್ಸ್ ನೋಡ್ಕೋತಾ ಲಾಸ್ಟ್ಗೆ ದೊಡ್ಡ ರಿಯಾಕ್ಷನ್ಸ್ ನೋಡಿದ್ರೆ ಈಸಿ ಆಗಿಬಿಡ್ತದೆ. ಫಸ್ಟ್ ನಾವು ಬೇಸಿಕ್ ನ ತಯಾರು ಮಾಡಬೇಕು. ಏನಪ್ಪ, ಫಸ್ಟ್ ಎಕ್ಸಾಂಪಲ್ ಐತಿ H2 ಅಂತಂದ್ರೆ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್. ಇವೆರಡು ಗ್ಯಾಸಸ್. ಯೂಶುವಲಿ ವಿ ರೈಟ್ ಹಿಯರ್ ಬ್ರಾಕೆಟ್ ಒಳಗೆ ಸಣ್ಣದಾಗಿ ನಾವು ಜಿ ಅಂತ ಬರಿತೀವಿ. ಯಾವಾಗಲೂ ನಾವು ಒಂದು ಕೆಮಿಕಲ್ ರಿಯಾಕ್ಷನ್ ಬರೀತಾರೆ ಜಿ ಅಂದ್ರೆ ಗ್ಯಾಸಸ್ ಸ್ಟೇಟ್. ಈ ಹೈಡ್ರೋಜನ್ ಅನ್ನೋದು ಗ್ಯಾಸಸ್ ಸ್ಟೇಟ್ ನಲ್ಲಿದೆ, ಅಂಡ್ ಈ ಒಂದು ಆಕ್ಸಿಜನ್ ಅನ್ನೋದು ಗ್ಯಾಸಸ್ ಸ್ಟೇಟ್ ನಲ್ಲಿದೆ. ಹೈಡ್ರೋಜನ್ ಪ್ಲಸ್ oxygen will combine, hydrogen and oxygen both will combine together and will form water. H2O ಅಂತಂದ್ರೆ water, which will be in liquid form. ಹೌದಾ, ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರ್ತದೆ.
ಲೈಕ್ವೈಸ್ ನಾವು ಎಲ್ಲ ರಿಯಾಕ್ಷನ್ಸ್ ನೋಡ್ಕೊತಾ ಹೋಗೋಣ. ಫಸ್ಟ್ HCl ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್. ಇಟ್ ಇಸ್ ಅನ್ ಆಸಿಡ್. ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನೋದು ಒಂದು ಟೈಪ್ ಆಫ್ ಆಸಿಡ್. HCl ಅಂತ ನಾವು ಡಿನೋಟ್ ಮಾಡ್ತೇವೆ. ಅಂಡ್ NaOH ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್. ಇಟ್ ಇಸ್ ಅ ಬೇಸ್. ಒಂದು ಆಸಿಡ್ ಒಂದು ಬೇಸು ಎರಡು ನಾವು ಏನು ಕಂಬೈನ್ ಮಾಡಲಿಕ್ಕೆ ಬಿಟ್ಟಾಗ, ರಿಯಾಕ್ಟ್ ಆಗಲಿಕ್ಕೆ ಬಿಟ್ಟಾಗ, ದೇರ್ ವಿಲ್ ಬಿ ಫಾರ್ಮೇಷನ್ ಆಫ್ NaCl, ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್. NaCl ಪ್ರೊಡ್ಯೂಸ್ ಆಗ್ತದೆ. ನೀವು ನೆನ್ಪಿಟ್ಕೋಬೇಕು, ಯಾವುದೇ ಒಂದು ಆಸಿಡ್ ಮತ್ತೆ ಯಾವುದೇ ಒಂದು ಬೇಸ್ ನೀವು ರಿಯಾಕ್ಟ್ ಆಗಲಿಕ್ಕೆ ಬಿಟ್ಟಾಗ ದಾಟ್ ವಿಲ್ ಫಾರ್ಮ್ ಅಲ್ಟಿಮೇಟ್ಲಿ ಫಾರ್ಮ್ ಅ ಸಾಲ್ಟ್. ಒಂದು ಸಾಲ್ಟ್ ನ ಪ್ರೊಡ್ಯೂಸ್ ಮಾಡ್ತದೆ. ಒಂದು ಆಸಿಡ್ ಮತ್ತೆ ಒಂದು ಬೇಸ್ ನ ನೀವು ರಿಯಾಕ್ಟ್ ಆಗಲಿಕ್ಕೆ ಬಿಟ್ಟಾಗ ಇಟ್ ವಿಲ್ ಫಾರ್ಮ್ ಅ ಸಾಲ್ಟ್. ಅಂಡ್ ಮೂವಿಂಗ್ ಆನ್ ಟು ನೆಕ್ಸ್ಟ್ ಒನ್. ಸಿಂಪಲ್ ಆಗಿ Na and Cl. ಆಕ್ಚುಲಿ Na ಪ್ಲಸ್ ಅಂತ ನಾವು ಬರೀತೇವೆ, ಯಾಕಂದ್ರೆ ಅಯಾನ್ ದ ಚಾರ್ಜ್ ಆನ್ ದಟ್ ವಾಟ್ ಅಟಮ್ ಅದನ್ನ ಬರೀತೇವೆ ನಾವು. Na ಪ್ಲಸ್ ಅಂಡ್ Cl ಮೈನಸ್ ಎರಡು ಕಂಬೈನ್ ಆಗ್ತದೆ. ಇಟ್ ಇಸ್ ಅ ಕಾಂಬಿನೇಷನ್ ರಿಯಾಕ್ಷನ್. Na ಪ್ಲಸ್ ಅಂಡ್ Cl ಮೈನಸ್ ನಾವು ರಿಯಾಕ್ಟ್ ಆಗಲಿಕ್ಕೆ ಬಿಟ್ಟಾಗ Na ಪ್ಲಸ್ ಅಂಡ್ Cl ಮೈನಸ್ ರಿಯಾಕ್ಟ್ ಆಗಲಿಕ್ಕೆ ಬಿಟ್ಟಾಗ NaCl ಪ್ರೊಡ್ಯೂಸ್ ಆಗ್ತದೆ. ದಟ್ ಈಸ್ ಆಲ್ಸೋ ಸಾಲ್ಟ್, sodium chloride. Likewise, copper, Cu and oxygen. Copper and oxygen ನಾವು ರಿಯಾಕ್ಟ್ ಆಗಲಿಕ್ಕೆ ಬಿಟ್ಟಾಗ ಕಾಪರ್ ಆಕ್ಸೈಡ್ ಆಗ್ತದೆ. ಅಂಡ್ ಐ ಹ್ಯಾವ್ ನಾಟ್ ದ ಬ್ಯಾಲೆನ್ಸ್ ದ ಈಕ್ವೇಷನ್ಸ್ ಹಿಯರ್. ನೋಡೋಣ, ಬ್ಯಾಲೆನ್ಸ್ ಮಾಡಿ ನೋಡೋಣ. ಯೂಶುವಲ್ ಬ್ಯಾಲೆನ್ಸಿಂಗ್ ದ ಈಕ್ವೇಷನ್ಸ್ ನಾನು ಲಾಸ್ಟ್ ಇಟ್ಕೋತೇನೆ. ಇದು ತಪ್ಪಾಗಿ ಕಾಣಬಾರ್ದು ಅಂತ ಹೇಳಿ ನಾನು ಏನ್ ಮಾಡ್ತೇನೆ, ಬ್ಯಾಲೆನ್ಸ್ ಮಾಡ್ಬಿಡ್ತೇನೆ. Here 2 CaCO3 Ca, okay, O3, yes, correct for that. MgO2 Mg plus ಇರ್ತದ ಚಾರ್ಜ್, Zn SO4, ಓಕೆ, ಕರೆಕ್ಟ್ ಅಲ್ಲ, SO4 ರೈಟ್. ಇಲ್ಲಿ ಏನಾಗ್ತದೆ, ಕಾಪರ್ ಮತ್ತೆ ಆಕ್ಸಿಜನ್ ಎರಡು ಸೇರಿ ಕಾಪರ್ ಆಕ್ಸೈಡ್ ನ ಫಾರ್ಮ್ ಮಾಡ್ತದೆ. CaCO3 ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಕರಿತೀವಿ ನಾವು. ನೀವೆಲ್ಲ ಕಾಕೋ3 ಅಂತ ಹೇಳಿ ನೇಮ್ಸ್ ನೋಡಿರ್ತೀರಿ. ದಟ್ ಇಸ್ ನಾಟ್ ಕಾಕೋ3 ಆಕ್ಚುಲಿ, ಇಟ್ ಈಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್. CO3 ಅಂತ ಬರೆದ್ರೆ CO3 ಅಂತ ನಾವು ಎಲ್ಲ ನೋಡ್ತೀವಲ್ಲ, ಅದನ್ನ ನಾವು ಕಾರ್ಬೋನೇಟ್ ಅಂತ ಕರೀತೇವೆ. ಕಾರ್ಬೋನೇಟ್ ನ ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ಜಸ್ಟ್ ನಾವು ಹೀಟ್ ಮಾಡಿದ್ರೆ ಏನಾಗ್ತದೆ, ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗ್ತದೆ. ಅಂಡ್ ದ ಸಿಕ್ಸ್ತ್ ಒನ್ ಇಸ್ Mg ಅಂತಂದ್ರೆ ಮ್ಯಾಗ್ನೀಷಿಯಂ ಅಂತ ಅಂತೀವಿ ನಾವು. ಮ್ಯಾಗ್ನೀಷಿಯಂ ಅದನ್ನ ಜಸ್ಟ್ ನಾವು ಆಕ್ಸಿಜನ್ಗೆ ಎಕ್ಸ್ಪೋಸ್ ಮಾಡಿದಾಗ ಅಥವಾ ನಾವು ಸುಟ್ರೆ, ಆಕ್ಸಿಜನ್ ಮ್ಯಾಗ್ನೀಷಿಯಂ ಒಂದು ಮೆಟಲ್ ಇದೆ, ಮ್ಯಾಗ್ನೀಷಿಯಂ ಒಂದು ಮೆಟಲ್, ಅದನ್ನ ನಾವು ರಿಯಾಕ್ಟ್ ಆಗಿ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಬಿಟ್ಟಾಗ it will form magnesium oxide, MgO, and Zn plus H2SO4. Zn ಅಂದ್ರೆ zinc and H2SO4 ಅಂದ್ರೆ it is a strongest acid, that is sulfuric acid. ನಾವು Zn ಜೋಡಿ ರಿಯಾಕ್ಟ್ ಆಗಲಿಕ್ಕೆ ಬಿಟ್ಟಾಗ it will form ZnSO4, zinc sulfate ನ ಪ್ರೊಡ್ಯೂಸ್ ಮಾಡಿ, and with the liberation of hydrogen gas, this hydrogen will be in gaseous form, liberate ಆಗ್ತದೆ. ಅರೋಮಾ ಈ ರೀತಿ ನಾವು ತೋರಿಸ್ತೇವೆ, which indicates liberation of hydrogen gas. And the final one is FeSO4, ferrous sulfate ನ ನಾವು ಜಸ್ಟ್ ಹೀಟ್ ಮಾಡಿದಾಗ, ಒಂದು ವಾಚ್ ಗ್ಲಾಸ್ ಅಥವಾ ಒಂದು ಬೀಕರ್, ನಾಟ್ ವಾಚ್ ಗ್ಲಾಸ್ ಆಕ್ಚುಲಿ, ಒಂದು ಬೀಕರ್ ನ ತಗೊಂಡು ಅಥವಾ ಒಂದು ಟೆಸ್ಟ್ ಟ್ಯೂಬ್ ನ ತಗೊಂಡು ನಾವು ಅದನ್ನ FeSO4 ನ ಹಾಕಿ ಜಸ್ಟ್ ಹೀಟ್ ಮಾಡಿದಾಗ ಅಲ್ಲಿ ಫೆರಿಕ್ ಆಕ್ಸೈಡ್, ಅಥವಾ ನೀವು ಮುಂದೆ ನೀವು ಸ್ಟಡಿ ಮಾಡ್ತೀರಿ, ಇನ್ ಹೈಯರ್ ಕ್ಲಾಸಸ್ ವಿಲ್ ಸ್ಟಡಿ, ಅಂಡ್ ಇನ್ ಯುವರ್ ಸಿಲೆಬಸ್ ದೇರ್ ಇಸ್ ನಾಟ್ ಮೆನ್ಷನ್ ಕಾಲ್ಡ್ ಫೆರಸ್ ಸಲ್ಫೇಟ್ ಆರ್ ಫೆರಿಕ್ ಆಕ್ಸೈಡ್, ಈ ರೀತಿ ಮೆನ್ಷನ್ ಮಾಡಿಲ್ಲ. ನಿಮ್ಮ ಸಿಲೆಬಸ್ ನಲ್ಲಿ ಐರನ್ ಆಕ್ಸೈಡ್, ಐರನ್ ಸಲ್ಫೇಟ್ ಅಂತ ಕೊಟ್ಟಿದ್ದಾರೆ. ಬೆಟರ್ ಟು ಲರ್ನ್ ದಟ್ ಓನ್ಲಿ. ಓಕೆ, ಐರನ್ ಸಲ್ಫೇಟ್ ನಾವು ಹೀಟ್ ಮಾಡಿದಾಗ ಏನಾಗ್ತದೆ, ಐರನ್ ಆಕ್ಸೈಡ್ ಪ್ಲಸ್ ಅದರ ಜೊತೆಗೆ SO2 ಸಲ್ಫರ್ ಡೈಆಕ್ಸೈಡ್ ಅಂಡ್ SO3 ಸಲ್ಫರ್ ಟ್ರೈಆಕ್ಸೈಡ್ ರಿಲೀಸ್ ಆಗ್ತದೆ ಇನ್ ದ ಫಾರ್ಮ್ ಆಫ್ ಗ್ಯಾಸ್. ಓಕೆ, yes, as we have learned what is a chemical reaction, and we will be dealing with the types of chemical reaction, and in that the first one is combination reaction. The combination reaction, ಏನು combination reaction ಅಂದ್ರೆ ಸಿಂಪಲ್, ಅದರ ಆ ವರ್ಡ್ ನಲ್ಲೇ ಇದೆ, combination ಅಂತ ಸೈಡ್ ಅಲ್ಲ, combine. ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್ ನಾನು ಹೇಳ್ತೇನೆ ನಿಮಗೆ. ಸಪೋಸ್ ನಿಮ್ಮ ಕ್ಲಾಸ್ನಲ್ಲಿ, ನಿಮ್ಮ ಸ್ಕೂಲ್ನಲ್ಲಿ A ಮತ್ತು B ಡಿವಿಷನ್ ಅಥವಾ A1 A2 ಕ್ಲಾಸ್ ಅಂತ ಇದ್ರೆ, ಎರಡೂ ಕಂಬೈನ್ ಕ್ಲಾಸ್ ಅಂತ ತಗೊಳ್ಳೋದಾದ್ರೆ, ಜನರಲ್ ಆಗಿ ವಿ ವಿಲ್ ಸಿ ಕಂಬೈನ್ ಕ್ಲಾಸ್ ಅಂತ ತಗೊಳ್ಳೋದಾದ್ರೆ, ಅಥವಾ ಯಾವುದಾದ್ರು ಒಂದು ಫಂಕ್ಷನ್ ಗೆ ಎಲ್ಲಾನು ಕ್ಲಾಸಸ್ ನ ಕಂಬೈನ್ ಮಾಡಿದ್ರೆ, ಎಲ್ಲಾ ಕ್ಲಾಸಸ್ ಸೇರಿ ಬೇರೆ ಬೇರೆ ಕ್ಲಾಸಸ್ ಇರ್ತಾವ, ಆ ಬೇರೆ ಬೇರೆ ಕ್ಲಾಸಸ್ ನ ಒಂದೇ ಕ್ಲಾಸ್ ನಲ್ಲಿ ನಾವೇನ್ ಮಾಡ್ತೇವೆ, ನೋಡ್ತೇವೆ. ದಟ್ ವಿಲ್ ಬಿ ಕಂಬೈನ್ಡ್ ಕ್ಲಾಸ್ ಅಂತ ಹೇಳ್ತೇವೆ. ಅದೇ ರೀತಿ ಇಲ್ಲಿ ಏನಾಗ್ತದೆ, ಕಾಂಬಿನೇಷನ್ ರಿಯಾಕ್ಷನ್ ಆಲ್ಸೋ. ಇದರ ಡೆಫಿನೇಷನ್ ಹೇಳಬೇಕಾದ್ರೆ, ಇಟ್ ಈಸ್ ಅ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್. ಇದು ಬರ್ಬಿಡ್ರಿ, ಚಲೋ ಅನ್ಸ್ತದ ಇಲ್ಲಿ, ಇಟ್ ಈಸ್ ಅ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಅಂತ.
ಬಿಗಿನಿಂಗ್ ತಗೊಂಡ್ರೆ ನಿಮ್ಗೊಂದು ಫ್ಲೋ ಸಿಗ್ತದೆ, ಆ ಫ್ಲೋ ನಲ್ಲಿ ನೀಟಾಗಿ ಆನ್ಸರ್ನ ಬರೀಬಹುದು. ಇಟ್ ಈಸ್ ಅ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ವೇರ್ ಟೂ ಆರ್ ಮೋರ್ ರಿಯಾಕ್ಟೆಂಟ್ಸ್, ಇಲ್ಲಿ ಹೈಲೈಟ್ ಮಾಡ್ತೇನೆ ಬ್ಲಾಕ್, two or more reactants will combine to form a single product. Single product ಅಂತ ಬರುತ್ತೆ. ಏನಾಗ್ತದೆ, ಟೂ ರಿಯಾಕ್ಟೆಂಟ್ಸ್, ಎರಡು ರಿಯಾಕ್ಟೆಂಟ್ಸ್ ಅಂತ ತಗೊಂಡು ನಾನು ರಿಯಾಕ್ಟ್ ಆಗಲಿಕ್ಕೆ ಬಿಟ್ರೆ those two reactants will combine and form a single product, a product which is completely different from the reactants. Okay, in the physical properties ಆಗಲಿ chemical properties ಆಗಲಿ ಏನಾಗ್ತದೆ, ಈ ಒಂದು ರಿಯಾಕ್ಟೆಂಟ್ಸ್ ಈ ಕಡೆ ಬರೆದಿದ್ದಲ್ಲ ರಿಯಾಕ್ಟೆಂಟ್ಸ್ ಅದಕ್ಕಿಂತ ಡಿಫ್ರೆಂಟ್ ಆಗಿ ಫಾರ್ಮ್ ಆಗ್ತದೆ ಪ್ರಾಡಕ್ಟ್. ಸೊ ಇಲ್ಲಿ ಜಿ ಎಫ್ ಅಂತ ಬರ್ತದೆ, ಜಿ ಎಫ್ ಅಂದ್ರೆ ತಪ್ಪಿರಬೇಡ್ರಿ ಅವರು, ಜಿ ಎಫ್ ಮೀನ್ಸ್ ಜನರಲ್ ಫಾರ್ಮುಲಾ. ಜಿ ಎಫ್ ಅಂದ್ರೆ ಈ ಕಡೆ ಬರುತ್ತೆ ನಿಮಗೆ, ಜಿ ಎಫ್ ಅಂದ್ರೆ ಜನರಲ್ ಫಾರ್ಮುಲಾ. ಓಕೆ, ಜನರಲ್ ಫಾರ್ಮುಲಾ. ಈ ಒಂದು ಜನರಲ್ ಫಾರ್ಮುಲಾ ಯಾವ ರೀತಿ ಇರ್ತದೆ ಅಂದ್ರೆ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಎ ಪ್ಲಸ್ ಬಿ, ಎರಡು ರಿಯಾಕ್ಟೆಂಟ್ಸ್ ತಗೊಂಡಿದ್ದೀನಿ, ಎ ಅಂಡ್ ಬಿ. ಆ ಒಂದು ಎ ಒಂದು ಮತ್ತು ಬಿ, ಎ ಅಂಡ್ ಬಿ ಇವೆರಡು ಒಂದೊಂದು ನಾನು ರಿಯಾಕ್ಟೆಂಟ್ಸ್ ತಗೊಂಡು ನಾನು ರಿಯಾಕ್ಟ್ ಆಗ್ಲಿಕ್ಕೆ ಬಿಟ್ಟಾಗ ದೋಸ್ ಬೋತ್ ವಿಲ್ ಕಂಬೈನ್ ಅಂಡ್ ಫಾರ್ಮ್ ಎ ಬಿ. ಇಲ್ಲಿ ಮ್ಯಾಥಮೆಟಿಕ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಮ್ಯಾಥಮೆಟಿಕ್ಸ್ ಬಿಟ್ಬಿಡ್ರಿ, ಎ ಇಂಟು ಬಿ ಬರ್ದಾರ, ಇಲ್ಲಿ ಎ ಪ್ಲಸ್ ಬಿ ಬರ್ದಾರ, ಇಲ್ಲಿ ಎ ಇಂಟು ಬಿ ಬರ್ದಾರ, ಬಹಳ ತಲೆ ಕೆಡಿಸ್ಕೋಬಾರ್ದು. ಇಲ್ಲಿ ಎ ಪ್ಲಸ್ ಬಿ ಎರಡೂ ನಾನು ಕಂಬೈನ್ ಆಗಲಿಕ್ಕೆ ಬಿಟ್ಟಾಗ, ಈ ಒಂದು ರಿಯಾಕ್ಷನ್ ಅಲ್ಲಿ ಕಾಂಬಿನೇಷನ್ ರಿಯಾಕ್ಷನ್ ಅಲ್ಲಿ ಪ್ರಾಸೆಸ್ ಆಗಲಿಕ್ಕೆ ಬಿಟ್ಟಾಗ ಎ ಇಂಟು ಬಿ ಅಲ್ಲ, ಇದು ಇಟ್ ಈಸ್ ಎ ಬಿ. ಹೌದಾ, ಅದೊಂದು ಜನರಲ್ ಫಾರ್ಮುಲಾ. ಆ ರೀತಿ ನಾವು ಯಾವ ರಿಯಾಕ್ಷನ್ ಅಲ್ಲಿ ಜನರಲ್ ಆಗಿ ನೋಡೋಕೆ ಸಿಗ್ತದಪ್ಪ ಅಂತಂದ್ರೆ ಒಂದು ಮೂರು ರಿಯಾಕ್ಷನ್ಸ್ ಬರ್ದಿದ್ದೀನಿ ಆಲ್ರೆಡಿ. ಏನಪ್ಪ, ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎರಡನ್ನೂ ನಾನು ಕಂಬೈನ್ ಆಗಲಿಕ್ಕೆ ಬಿಟ್ಟಾಗ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎರಡನ್ನೂ ಕಂಬೈನ್ ಆಗಲಿಕ್ಕೆ ಬಿಟ್ಟಾಗ ಇಟ್ ವಿಲ್ ಫಾರ್ಮ್ ವಾಟರ್, ಆಸ್ ಐ ಟೋಲ್ಡ್ ಯು ಬಿಫೋರ್. ಹೌದಾ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ನ ಕಂಬೈನ್ ಆಗಲಿಕ್ಕೆ ಬಿಟ್ಟಾಗ ಇಟ್ ವಿಲ್ ಫಾರ್ಮ್ ಅ ಸಿಂಗಲ್ ಪ್ರಾಡಕ್ಟ್. ನೋಡ್ರಿ ರಿಯಾಕ್ಟೆಂಟ್ಸ್ ಎಷ್ಟು ಇದಾವಪ್ಪ, ಎರಡು ಇದಾವ. ಪ್ರಾಡಕ್ಟ್ ಸೈಡ್ ಎಷ್ಟು ಇದಾವ, ಹೈಡ್ರೋಜನ್ ಅಂಡ್ ಆಕ್ಸಿಜನ್ will gives rise to the hydrogen plus oxygen will gives rise to water. So calcium oxide, ಈ ಕ್ಯಾಲ್ಸಿಯಂ ಆಕ್ಸೈಡ್ ನಾನು ಕ್ವಿಕ್ ಲೈಮ್ ಅಂತ ಕರಿತೀನಿ. ಈ ಕ್ಯಾಲ್ಸಿಯಂ ಆಕ್ಸೈಡ್ ನ ನಾನು ವಾಟರ್ ನಲ್ಲಿ ಹಾಕಿದಾಗ ಇಟ್ ವಿಲ್ ಫಾರ್ಮ್ ಸ್ಲೇಟ್ ಲೈಮ್. ಸ್ಲೇಟ್ ಲೈಮ್ ಅಂತ ಫಾರ್ಮೇಶನ್ ಆಗ್ತದೆ, ಸ್ಲೇಟ್ ಲೈಮ್. ಓಕೆ, ಅಂಡ್ ಅಲಾಂಗ್ ವಿತ್ ದಟ್ ಇಟ್ ವಿಲ್ ಫಾರ್ಮ್ ಹೀಟ್. ಹೀಟ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಹೀಟ್ ಇಸ್ ನಾಟ್ ಅ ಫಿಸಿಕಲ್ ಪ್ರಾಡಕ್ಟ್. ಫಿಸಿಕಲ್ ನಾವು ನೋಡ್ಲಿಕ್ಕೆ ಆಗೋದಿಲ್ಲ, ವಿ ಕ್ಯಾನ್ ಜಸ್ಟ್ ಫೀಲ್ ಇಟ್, ಬಟ್ ವಿ ಕ್ಯಾನಾಟ್ ಕನ್ಸಿಡರ್ ಇಟ್ ಆಸ್ ಅ ಪ್ರಾಡಕ್ಟ್. ಓಕೆ, ಕ್ವಿಕ್ ಲೈಮ್ ಅಂದ್ರೆ ಕ್ಯಾಲ್ಸಿಯಂ ಆಕ್ಸೈಡ್ ನ ನಾನು ವಾಟರ್ ನಲ್ಲಿ ಡಿಸಾಲ್ವ್ ಮಾಡಿದಾಗ ಇಟ್ ವಿಲ್ ಫಾರ್ಮ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ದಟ್ ಈಸ್ ಸ್ಲೇಟೆಡ್ ಲೈಮ್. ಓಕೆ, ಅಂಡ್ ಅಲಾಂಗ್ ವಿತ್ ದಟ್ ದ ಥರ್ಡ್ ಕೆಮಿಕಲ್ ರಿಯಾಕ್ಷನ್ ಜಸ್ಟ್ ಸಿಂಪಲ್ ಇದೆ ನೋಡ್ರಿ, ಬಹಳ ಸಿಂಪಲ್ ಅದ. ಕಾರ್ಬನ್ ಪ್ಲಸ್ ಆಕ್ಸಿಜನ್, ಕಾರ್ಬನ್ ಮತ್ತು ಆಕ್ಸಿಜನ್ ಅನ್ನು ಕಂಬೈನ್ ಆಗಲಿಕ್ಕೆ ಬಿಟ್ಟಾಗ ಅಥವಾ ಪ್ರಾಸೆಸ್ ರಿಯಾಕ್ಟ್ ಆಗಲಿಕ್ಕೆ ಬಿಟ್ಟಾಗ ಇಟ್ ವಿಲ್ ಕಂಬೈನ್ ಟು ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್. ಅಂಡರ್ಸ್ಟ್ಯಾಂಡಿಂಗ್? ದಿಸ್ ಈಸ್ all about combination reaction. So now we will come to know that what is a combination reaction, and let us focus on what is decomposition reaction. As the name itself suggests, decompose ಅಂದ್ರೆ to break down. ಹೌದ್ರಿ, decompose ಅಂದ್ರೆ ಬರೆಯೋದಾದ್ರೆ decompose ಅಂದ್ರೆ to break down ಅಂತ ಅನ್ಬೋದು ನಾವು. ಹೌದ್ರಿ, break down. So what is this decomposition reaction? ನೋಡೋಣ. It is a type of chemical reaction. Just to improvise the answer, the quality of the answer, but least it is the type of chemical reaction in which a single reactant will decompose to give two or more products. Instead, it is the opposite of combination reaction. Combination reaction ಅಲ್ಲಿ ನಾವು ನೋಡಿದ್ವಿ ಏನಂತ, two or more reactants ಇದಾವ, those will combine to form a single product, right? ಇದು decomposition reaction ಅನ್ನೋದು it is dead opposite of combination reaction. combination reaction ಕಿನ ಭಿನ್ನ, ಅದ್ರ opposite ಅಂತ ನಾವು ಅನ್ಬೋದು. ಇಲ್ಲಿ ಏನಾಗ್ತದೆ, ಒಂದೇ ಸಿಂಗಲ್ ಪ್ರಾಡಕ್ಟ್ ಇರ್ತದೆ. ಆ ಸಿಂಗಲ್ ಪ್ರಾಡಕ್ಟ್ ಅದಕ್ಕೆ ನಾವು ಏನಾದರೂ ಜಾದು ಮಾಡಬೇಕಾಗ್ತದೆ. ಆ ಒಂದು ಸಿಂಗಲ್ ಪ್ರಾಡಕ್ಟ್ ನ ನಾವು ಹೇಗಾದ್ರು ಮಾಡಿ ರಿಯಾಕ್ಟ್ ಆಗ್ಲಿಕ್ಕೆ ಬಿಟ್ಟಾಗ ಪ್ರೊವೈಡಿಂಗ್ ಸಮ್ ಸರ್ಟನ್ ಕಂಡೀಷನ್ಸ್, ಕೆಲವೊಂದು ಕಂಡೀಷನ್ಸ್ ಇದಾವೆ. ಕೆಲವೊಂದು ಹೀಟ್ ಮಾಡ್ಬೇಕಾಗ್ತದ, ಕೆಲವೊಂದು ಎಲೆಕ್ಟ್ರೋಲೈಸಿಸ್ ಮಾಡ್ಬೇಕಾಗ್ತದ, ಇನ್ನು ಅದು ಜಸ್ಟ್ ನಾವು ಬೆಳಕು ಕೊಡ್ಬೇಕಾಗ್ತದ, ಎಕ್ಸ್ಪೋಜರ್ ಟು ಸನ್ಲೈಟ್. ಈ ರೀತಿ ಮಾಡಿದಾಗ ಡಿಕಂಪೋಸ್ ಆಗ್ತದ. ಒಂದೇ ಒಂದು ಸಿಂಗಲ್ ರಿಯಾಕ್ಟೆಂಟ್
will form two or more products. That is nothing but your decomposition reaction. ಇದು GF ಅಂದ್ರೆ as I told you it is not girlfriend. GF ಅಂದ್ರೆ ಜನರಲ್ ಫಾರ್ಮುಲಾ. AB ಅಂತ ಇದೆ, ಒಂದೇ ಒಂದು ರಿಯಾಕ್ಟೆಂಟ್ ಇದೆ. ಓಕೆ, ಒಂದೇ ಒಂದು ರಿಯಾಕ್ಟೆಂಟ್ ಇದೆ, ಅದನ್ನ ಏನಾದರೂ ಮಾಡಿ ಹೀಟ್ ಮಾಡೋದು, ಎಲೆಕ್ಟ್ರೋಲೈಸಿಸ್ ಮಾಡೋದು, ಅಥವಾ ಸನ್ಲೈಟ್ ಗೆ ಎಕ್ಸ್ಪೋಸ್ ಮಾಡೋದು, ಏನೋ ಒಂದು ಮಾಡಿ ರಿಯಾಕ್ಷನ್ ಆಗಲಿಕ್ಕೆ ಬಿಟ್ಟಾಗ, ಸರ್ಟನ್ ಕಂಡೀಷನ್ಸ್ ಕೊಟ್ಟು ನಾವು ರಿಯಾಕ್ಟ್ ಆಗಲಿಕ್ಕೆ ಬಿಟ್ಟಾಗ, these components of this reactant will decompose and break down. ಅಲ್ಲಿ ಏನಾಗ್ತದೆ, ಏನೇ ಬೇರೆ ಆಗ್ತದೆ, ಬಿನೇ ಬೇರೆ ಆಗ್ತದೆ. Which is the physical properties and chemical properties of these products will also be different from the reactant. Okay, examples ಅಂತಂದ್ರೆ just water na electrolysis ಮಾಡಿದ್ರೆ, oh same you water ಅಂತ ಬರ್ತದೆ, it is wrong. Water na electrolysis process ಕೊಟ್ಟಾಗ ಏನಾಗ್ತದೆ, 2H2 plus O2, ಹೈಡ್ರೋಜನ್ ಬೇರೆ ಆಗ್ತದೆ, ಆಕ್ಸಿಜನ್ ಬೇರೆ ಆಗ್ತದೆ. ಓಕೆ, ನೆಕ್ಸ್ಟ್ FeSO4. ಐರನ್ ಸಲ್ಫೇಟ್ ನಾವು ಜಸ್ಟ್ ಹೀಟ್ ಮಾಡಿದಾಗ, ದಿಸ್ ರಿಯಾಕ್ಷನ್ ಇಸ್ ಆಲ್ಸೋ ನಾಟ್ ಬ್ಯಾಲೆನ್ಸ್, ಈ ಟೂ ಬರುತ್ತೆ, ಬ್ಯಾಲೆನ್ಸ್ ಆಗ್ತದೆ. ಜಸ್ಟ್ ನಾವು ಹೀಟ್ ಮಾಡಿದಾಗ ಐರನ್ ಸಲ್ಫೇಟ್ ಅನ್ನೋದು ಐರನ್ ಆಕ್ಸೈಡ್ ಆಗ್ತದೆ, ಅದ್ರ ಜೊತೆಗೆ ಸಲ್ಫರ್ ಡೈಆಕ್ಸೈಡ್ ಜನರೇಟ್ ಆಗ್ತದೆ, ಪ್ರೊಡ್ಯೂಸ್ ಆಗ್ತದೆ. CaCO3, ಇಟ್ ಇಸ್ ನಾಟ್ CaCO3, ಇಟ್ ಈಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಅದನ್ನು ಸಹ ನಾವು ಹೀಟ್ ಮಾಡಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಅಂಡ್ ವಾಟರ್, ಕಾರ್ಬನ್ ಡೈಆಕ್ಸೈಡ್, ನಾಟ್ ವಾಟರ್, ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗ್ತದೆ. ಅಂಡ್ ದ ಫೋರ್ತ್ ಒನ್ ಈಸ್ AgCl ಅಂತಂದ್ರೆ ಬರ್ಬಿಟ್ಟಂಗೆ ಸಿಲ್ವರ್ ಕ್ಲೋರೈಡ್. Ag ಅಂದ್ರೆ ಸಿಲ್ವರ್ ಕ್ಲೋರೈಡ್ ನಾವು ಜಸ್ಟ್ ಸನ್ಲೈಟ್ ಗೆ ಎಕ್ಸ್ಪೋಸ್ ಮಾಡಿದ್ರೆ ಅಲ್ಲಿ Ag ಸೆಪರೇಟ್ ಆಗ್ತದೆ, Cl ಗ್ಯಾಸ್, ಕ್ಲೋರಿನ್ ಗ್ಯಾಸ್ ಆಗಿ ಇವಾಪರೇಟ್ ಆಗ್ತದೆ. ಓಕೆ, ದೀಸ್ ಆರ್ ಆಲ್ ದ ಎಕ್ಸಾಂಪಲ್ ಫಾರ್ ಡಿಕಂಪೋಸಿಷನ್ ರಿಯಾಕ್ಷನ್. ಅಂಡ್ ಇದರಲ್ಲಿ ನಾನು ನಿನ್ನೆ 3 ಟೈಪ್ಸ್ ಬರ್ತಾವೆ ಅಂತ ಹೇಳಿದೆ. ಏನು, ಫಸ್ಟ್ ಒನ್ ಇಸ್ thermal decomposition. First one. Second one is what? Electrolytic decomposition. And the third one is photolytic decomposition. Yeah, ಇದನ್ನ ಏನಂತ ನಾವು ಈಗ ನೋಡೋಣ. So as we have studied the decomposition reaction, you will see the subtypes or ಅದರಲ್ಲಿ decomposition reaction ಅಲ್ಲಿ 3 ಟೈಪ್ಸ್ ಇದೆ ಅಂತ ನಾವು ಹೇಳ್ಬೋದು. What are those? As I told you earlier, thermal decomposition, electrolytic decomposition and photolytic decomposition reaction. So what are these? ಇದರ ಸಿಂಪಲ್ ಆಗಿ ಹೇಳೋದಾದ್ರೆ ನಾನು ಡೆಫಿನೇಷನ್ ಬರ್ಬಿಟ್ಟಿನಿ ಆಲ್ರೆಡಿ. ಇದು ಡಿಕಂಪೋಸಿಷನ್ ರಿಯಾಕ್ಷನ್ ವಿಚ್ ಈಸ್ ಕ್ಯಾರಿಡ್ ಔಟ್ ಇನ್ ದ ಪ್ರೆಸೆನ್ಸ್ ಆಫ್ ಹೀಟ್. ಒಂದು ಡಿಕಂಪೋಸಿಷನ್ ರಿಯಾಕ್ಷನ್ ನಾವು ಹೀಟ್ ಸಪ್ಲೈ ಮಾಡಿದ್ರೆ, ಹೀಟ್ ಪ್ರೊವೈಡ್ ಮಾಡಿದ್ರೆ ಆಗ್ತದಪ್ಪ ಅಂತಂದ್ರೆ ದಟ್ ವಿಲ್ ಬಿ ಥರ್ಮಲ್ ಡಿಕಂಪೋಸಿಷನ್. ಥರ್ಮೋಮೀಟರ್ ಅಂತ ಕೇಳಿದೀನಿ, ಹೌದಾ? ಥರ್ಮೋಮೀಟರ್ ಅದಕ್ಕೆ ಮಾಡ್ತೀವಿ, ಹೀಟ್ ಚೆಕ್ ಮಾಡಲಿಕ್ಕೆ, ಟೆಂಪರೇಚರ್, ಫೀವರ್ ಚೆಕ್ ಮಾಡಲಿಕ್ಕೆ ನಾವು ಎಷ್ಟು ಬಿಸಿ ಅದ, ಹೌದಾ? ಅಥವಾ ಥರ್ಮೋಮೀಟರ್, ನಾವು ಕ್ಲಿನಿಕಲ್ ಥರ್ಮೋಮೀಟರ್ ನಾವು ಟೆಂಪರೇಚರ್ ಚೆಕ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೇವೆ, ವಿಚ್ ಈಸ್ ನಥಿಂಗ್ ಬಟ್ ಅಲ್ಲಿ ಥರ್ಮೋ ಅಂತ ಒಂದು ವರ್ಡ್ ಬರ್ತದೆ, ಹೌದಾ? ಥರ್ಮೋ ಅಂತಂದ್ರೆ ಥರ್ಮಲ್ ಅಂತಂದ್ರೆ ದಟ್ ವಿಲ್ ಬಿ ಹೀಟ್. ಡಿಕಂಪೋಸಿಷನ್ ರಿಯಾಕ್ಷನ್ ವಿಚ್ ಈಸ್ ಕ್ಯಾರಿಡ್ ಔಟ್ ಇನ್ ದ ಪ್ರೆಸೆನ್ಸ್ ಆಫ್ ಹೀಟ್, ದಿಸ್ ಇಸ್ ಕಾಲ್ಡ್ ಥರ್ಮಲ್ ಡಿಕಂಪೋಸಿಷನ್. ಎಕ್ಸಾಂಪಲ್ ಇಲ್ಲೇ ಐರನ್ ಸಲ್ಫೇಟ್, ಅದನ್ನು ಜಸ್ಟ್ ನಾವು ಹೀಟ್ ಮಾಡಿದ ತಕ್ಷಣ ಅದೇನಾಗ್ತದೆ, ಐರನ್ ಆಕ್ಸೈಡ್ ಆಗಿ ಪ್ಲಸ್ ಅದ್ರ ಜೊತೆಗೆ ಇನ್ನೆರಡು ಏನು ಬರ್ತದೆ, ಪ್ರಾಡಕ್ಟ್ಸ್ ಬರ್ತವೆ. ಇಲ್ಲಿ ಎಷ್ಟು ಪ್ರಾಡಕ್ಟ್ಸ್ ಅವು? 1 2 3 3 ಪ್ರಾಡಕ್ಟ್ಸ್ ಆಗಲಿ. ಅಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಸೆಕೆಂಡ್ ಒನ್, CaCO3, ಕ್ಯಾಲ್ಸಿಯಂ ಕಾರ್ಬೋನೇಟ್ ನಾವು ಹೀಟ್ ಮಾಡಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಅದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಸಿಗ್ತದೆ. ಅಂಡ್ ಎಲೆಕ್ಟ್ರೋಲೈಟಿಕ್ ಡಿಕಂಪೋಸಿಷನ್ ನೋಡೋದಾದ್ರೆ ಜಸ್ಟ್ ಸಿಂಪಲ್, ಇಟ್ ಇಸ್ ಆಲ್ಸೋ ಸಿಂಪಲ್ ಡೆಫಿನೇಷನ್. ಏನು ಆಗ್ತದೆ, ಡಿಕಂಪೋಸಿಷನ್ ರಿಯಾಕ್ಷನ್ ವಿಚ್ ಈಸ್ ಕ್ಯಾರಿಡ್ ಔಟ್ ಬೈ ಪಾಸಿಂಗ್ ಎಲೆಕ್ಟ್ರಿಕ್ ಕರೆಂಟ್. ಕರೆಂಟ್ ಅಂತ ನಾವು ಅಷ್ಟೇ ಬಳಸಬಹುದು ಪದನ, ಎಲೆಕ್ಟ್ರಿಕ್ ಕರೆಂಟ್ ಅಂತಾನೆ ಅನ್ಬೇಕು. ನಾವು ಕರೆಂಟ್ ಹೋಯ್ತು ಅಂತೀವಲ್ಲ, ಲೈಟ್ ಹೋಯ್ತು, ಕರೆಂಟ್ ಹೋಯ್ತು ಅಂತೀವಲ್ಲ, ಕರೆಂಟ್ ಬಿಲ್ ಅಂತೀವಿ. ಆಕ್ಚುಲಿ ಆಡು ಭಾಷೆಯೊಳಗೆ ಕರೆಂಟ್ ಅಂತ ಯೂಸ್ ಮಾಡ್ತೀವಿ. ಕರೆಂಟ್ ಅಂದ್ರೆ ಬೇರೆ ಬೇರೆ ಟೈಪ್ ಕರೆಂಟ್ ಬರ್ತದೆ, ವಿಂಡ್ ಕರೆಂಟ್ ಆಯಿತು, ಟೈಡಲ್ ಕರೆಂಟು, ಹೌದಾ? ಬೇರೆ ಬೇರೆ ಕರೆಂಟ್ ಈಸ್ ನಥಿಂಗ್ ಬಟ್ ನೀವು ಎಲೆಕ್ಟ್ರಿಸಿಟಿ ಚಾಪ್ಟರ್ನಲ್ಲಿ ಮುಂದೆ ಸ್ಟಡಿ ಮಾಡಿದ್ರೆ ಕರೆಂಟ್ ಅಂತಂದ್ರೆ ನಾವು ಪ್ರವಾಹ ಅಂತ ಅನ್ಬೋದು ನಾವು ಕರೆಂಟ್.
ಓಕೆ, ಇಲ್ಲಿ ಡಿಕಂಪೋಸಿಷನ್ ರಿಯಾಕ್ಷನ್ ವಿಚ್ ಇಸ್ ಕ್ಯಾರಿಡ್ ಔಟ್ ಬೈ ಪಾಸಿಂಗ್ ಎಲೆಕ್ಟ್ರಿಕ್ ಕರೆಂಟ್. ಒಂದು ಯಾವುದೋ ಸೊಲ್ಯೂಷನ್ ಅದ ಅಥವಾ ಒಂದು ಯಾವುದೋ ಕೆಮಿಕಲ್ ಅದ, ಅದರಲ್ಲಿ ನಾವು ಎಲೆಕ್ಟ್ರಿಕ್ ಕರೆಂಟ್ ನ ಪಾಸ್ ಮಾಡಿದಾಗ ಅಲ್ಲಿ ಏನಾಗ್ತದೆ, ಡಿಕಂಪೋಸಿಷನ್ ವಿಲ್ ಹ್ಯಾಪನ್ ನಾವು ಹೇಳ್ಬೋದು. ಸೊ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ಫಸ್ಟ್ ಒನ್ H2 ವಾಟರ್ನ ನಾವು ಎಲೆಕ್ಟ್ರೋಲೈಸಿಸ್ಗೆ ಒಳಪಡಿಸಿದ್ರೆ, ಎಲೆಕ್ಟ್ರೋಲೈಸಿಸ್ ಈ ಒಂದು ಕರೆಂಟ್ ಸಪ್ಲೈ ನಾನು ಕರೆಂಟ್ ಅಂತ ಎಲೆಕ್ಟ್ರಿಕ್ ಕರೆಂಟ್ ನ ಪಾಸ್ ಮಾಡಿದ್ರೆ ಏನಾಗ್ತದೆ, ಹೈಡ್ರೋಜನ್ ಬೇರೆ ಆಗ್ತದೆ, ಆಕ್ಸಿಜನ್ ಬೇರೆ ಆಗ್ತದೆ. ಸೊ ಹೆನ್ಸ್ ದೇರ್ ಆರ್ ಟೂ ಪ್ರಾಡಕ್ಟ್ಸ್ ಹಿಯರ್. ಏನಂದ್ರೆ ನಾನು ಟೂ ಆರ್ ಮೋರ್ ಪ್ರಾಡಕ್ಟ್ಸ್ ನಾವು ನೋಡ್ತೇವೆ, ಸಿಂಗಲ್ ರಿಯಾಕ್ಟೆಂಟ್ ಇಂದ ಟೂ ಆರ್ ಮೋರ್ ಪ್ರಾಡಕ್ಟ್ಸ್ ನೋಡ್ತೇವೆ ಅಂತ ಹೇಳ್ತೇವೆ. ಓಕೆ, ದ ಸೆಕೆಂಡ್ ಒನ್ ಇಸ್ NaCl. NaCl ಅಂದ್ರೆ ನಿಮ್ಗೆ ಗೊತ್ತಲ್ಲ, ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ನಾವು ಎಲೆಕ್ಟ್ರೋಲೈಸಿಸ್ ಪ್ರಾಸೆಸ್ಗೆ ಒಳಪಡಿಸಿದ್ರೆ ಏನಾಗ್ತದೆ, Na+ ಅಂಡ್ Cl- ಅನ್ನುವಂಥ ಅಯಾನ್ಗಳು, ಅಯಾನ್ಸ್. ಇದರ ಬಗ್ಗೆ ನೀವು ಸ್ಟಡಿ ಮಾಡಬೇಕಾಗ್ತದೆ, ಅಯಾನ್ಸ್ ಪ್ರೊಡ್ಯೂಸ್ ಆಗ್ತವೆ. ಅಂಡ್ ದ ಥರ್ಡ್ ಒನ್ ಇಸ್ ಫೋಟೋಲೈಟಿಕ್ ಡಿಕಂಪೋಸಿಷನ್ ರಿಯಾಕ್ಷನ್. ಏನದು ಡಿಕಂಪೋಸಿಷನ್ ರಿಯಾಕ್ಷನ್ ವಿಚ್ ಇಸ್ ಕ್ಯಾರಿಡ್ ಔಟ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಕೆಲವೊಂದು ಕೆಮಿಕಲ್ಸ್ ಹೆಂಗಿರ್ತದಪ್ಪ ಅಂತಂದ್ರೆ, ಜಸ್ಟ್ ನಾವು ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡಿದ್ರೆ, ನಾವು KMnO4 ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಸೊಲ್ಯೂಷನ್ ಪ್ರಿಪೇರ್ ಮಾಡಬೇಕಾದ್ರೆ ನಾವು ಮೆಷರ್ಮೆಂಟ್ ತಗೊಂಡು ಅದನ್ನ ಅಟ್ಲೀಸ್ಟ್ 1 hour ವರೆಗೂ ಹೀಟ್ ಮಾಡಿ, ಬಾಯ್ಲ್ ಮಾಡಿ, ಆ ಒಂದು KMnO4 ಸೊಲ್ಯೂಷನ್ ನಾವು ಬಾಯ್ಲ್ ಮಾಡಿ 2 to 3 days ಏನು ಮಾಡ್ತೇವೆ, ಸನ್ಲೈಟಿಗೆ ಎಕ್ಸ್ಪೋಸ್ ಆಗದೆ ಇರೋ ಥರ ನಾವು ಆಂಬರ್ ಕಲರ್ ಬಾಟಲ್ ನಲ್ಲಿ ಫಿಲ್ ಮಾಡಿ ಒಂದು ಸೇಫ್ ಪ್ಲೇಸ್ ನಲ್ಲಿ, ಸನ್ಲೈಟ್ ಬೀಳದೆ ಇರುವಂತಹ ಅಥವಾ ಯಾವುದೇ ರೀತಿ ಲೈಟ್ ಬೀಳದೆ ಇರೋ ಥರ ನಾವು ಸೇಫ್ ಆಗಿ ನೋಡ್ಕೋತೀವಿ 2 to 3 days. ಓಕೆ, ಹೆನ್ಸ್ ದೇರ್ ವಿಲ್ ಬಿ ಫಾರ್ಮೇಷನ್ ಆಫ್ ಅ ಪ್ರಾಪರ್ ಸೊಲ್ಯೂಷನ್ ಆಫ್ KMnO4 ಪ್ರಾಪರ್ ಸೊಲ್ಯೂಷನ್ ಕರೆಕ್ಟ್ ಆಗಿ ಫಾರ್ಮೇಷನ್ ಆಗಲಿ ಅಂತ ನಾವು ಮಾಡ್ತೇವೆ. ಯಾಕೆ ಆ ರೀತಿ ಯಾಕೆ ಮಾಡ್ತೇವೆ, ಕೆಲವೊಂದು ಕೆಮಿಕಲ್ಸ್ ಏನಂತಾವು ಸನ್ಲೈಟ್ ಎಕ್ಸ್ಪೋಸ್, ಒಂದು ಯಾವುದೋ ಒಂದು ಲೈಟಿಗೆ ಅಥವಾ ಮೇಜರ್ ಆಗಿ ಸನ್ಲೈಟಿಗೆ ನಾವು ಎಕ್ಸ್ಪೋಸ್ ಮಾಡಿದಾಗ ಡಿಕಂಪೋಸ್ ಆಗುವಂತ ಚಾನ್ಸ್ ಇರ್ತದೆ. ಓಕೆ, ಸೊ ಡಿಕಂಪೋಸಿಷನ್ ರಿಯಾಕ್ಷನ್ ವಿಚ್ ಇಸ್ ಕ್ಯಾರಿಡ್ ಔಟ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಎಕ್ಸಾಂಪಲ್ AgCl, ಸಿಲ್ವರ್ ಕ್ಲೋರೈಡ್ ಆಗಲಿ ಅಥವಾ ಸಿಲ್ವರ್ ಬ್ರೊಮೈಡ್ ಆಗಲಿ, ಜಸ್ಟ್ ಸನ್ಲೈಟಿಗೆ ನಾವು ಎಕ್ಸ್ಪೋಸ್ ಮಾಡಿದಾಗ ಸಿಲ್ವರ್ ಬೇರೆ, ಕ್ಲೋರಿನ್ ಬೇರೆ, ಸಿಲ್ವರ್ ಬೇರೆ, ಬ್ರೋಮಿನ್ ಬೇರೆ, ಈ ರೀತಿ ಡಿಕಂಪೋಸ್ ಆಗ್ತವೆ. ದಿಸ್ ಇಸ್ ಆಲ್ ಅಬೌಟ್ ಡಿಕಂಪೋಸಿಷನ್ ರಿಯಾಕ್ಷನ್. Yeah. Now comes displacement reaction. ಏನಾಗ್ತದೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ಲಿ ನೋಡೋಣ. It is a type of chemical reaction in which an atom or a molecule will displaces and combines with the other reactant forming new product. ಇಲ್ಲಿ ಏನಾಗ್ತದೆ, ಡಿಸ್ಪ್ಲೇಸ್ಮೆಂಟ್ ಅಂತ ಅಂದ್ರೆ ನಾವು ತಿಳ್ಕೊಬೇಕು. ಡಿಸ್ಪ್ಲೇಸ್ ಅಂದ್ರೆ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಹೋಗೋದು ಅಥವಾ ಟ್ರಾವೆಲ್, ಒಂದು ಇನಿಷಿಯಲ್ ಪಾಯಿಂಟ್ ಇಂದ ಫೈನಲ್ ಪಾಯಿಂಟ್ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅದಕ್ಕೆ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಹೌದಾ, ಚೇಂಜ್ ಇನ್ ಪೊಸಿಷನ್ ಈಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್ ಅಂತ ನಾವು ಕರಿತೀವಿ. ಇಲ್ಲಿ ಏನಾಗ್ತದೆ, ಜನರಲ್ ಫಾರ್ಮ್ ಅಲ್ಲಿ ನೋಡ್ರಿ ಗೊತ್ತಾಗ್ತದೆ, AB ಅಂತ ಒಂದು ರಿಯಾಕ್ಟೆಂಟ್ ಇದೆ, ಅದ್ರ ಜೊತೆಗೆ ಇನ್ನೊಂದು ರಿಯಾಕ್ಟೆಂಟ್ ಬಂತು ರಿಯಾಕ್ಟ್ ಆಗಲಿಕ್ಕೆ. ಅಲ್ಲಿ ಏನಾಯ್ತು, AB + C ವಿಚ್ ವಿಲ್ ಗಿವ್ಸ್ ರೈಸ್ ಟು AC + B ಅಥವಾ A + BC. ಇಲ್ಲೇನಾಯ್ತು, ಇಲ್ಲಿ ಇದ್ದಂತಹ AB ಇಲ್ಲಾಗ್ಲಿ ಅಥವಾ ಆರ್ ಇದಾದ್ರೂ ಆಗ್ಬೋದು ಅಥವಾ ಇದಾದ್ರೂ ಆಗ್ಬೋದು. AB ಎಲ್ಲೂ ಕಾಣಲು ಸಿಗಲ್ಲ ನಮ್ಗೆ, ಇಲ್ಲಿ AC + B ಅಥವಾ A + BC ಈ ರೀತಿ ಸಿಗ್ತದೆ. AB ಸಿಗಲ್ಲ, A ಜೊತೆಗೆ C ಇರ್ತದೆ ಅಥವಾ B ಜೊತೆಗೆ C ಇರ್ತದೆ. ಈ ಟೈಪ್ ರಿಯಾಕ್ಷನ್ಗೆ ಇಟ್ ಇಸ್ ಅ ಟೈಪ್ ಆಫ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ನಾವು ಹೇಳ್ಬೋದು. ಇಲ್ಲಿ C ಏನಾಯ್ತು, C ಗೆ ಇಲ್ಲಿ ನಾವು ನೋಡ್ಬೋದು, C ಇಲ್ಲಿ ಸಿಗ್ನಲ್ ಇತ್ತು, C ಗೆ ಏನ್ ಬಂದು ಅಟ್ಯಾಕ್ ಆಯ್ತು, A ಬಂದು ಅಟ್ಯಾಕ್ ಆಯ್ತು. ಇದನ್ನ ನೋಡೋದಾದ್ರೆ A B ಜೊತೆ ಇತ್ತಲ್ಲ, ಅದು B ನ ಬಿಟ್ಟು C ಗೆ ಬಂದು ಅಟ್ಯಾಕ್ ಆಗಿ ಅದರ ಜೊತೆಗೆ ಒಂದು ಪ್ರಾಡಕ್ಟ್ ನ ಫಾರ್ಮೇಶನ್ ಮಾಡ್ತಾರೆ. ಇಲ್ಲಿ ಪಾಪ B ಏನಾಯ್ತು, A ಜೊತೆಗೆ ಇದ್ದಂತಹ B ಸಿಂಗಲ್ ಆಯ್ತು, ಅದು ಈ ರೀತಿ ಆಗ್ತದೆ. ಅಥವಾ ಇಲ್ಲಿ ಹೋದ ಕೇಸ್, ಇಲ್ಲಿ A ಜೊತೆಗೆ C ಜೊತೆಗೆ A ಬಂದದ, ಇಲ್ಲಿ C ಜೊತೆಗೆ B ಬಂದದ. ಇದೆ ಇಲ್ಲಿ ಎಕ್ಸಾಂಪಲ್ಸ್ ನೋಡೋದಾದ್ರೆ ನಾವು FeSO4 ಫೆರಸ್ ಸಲ್ಫೇಟ್ ಜೊತೆಗೆ ಕಾಪರ್ನ ಅಥವಾ ಕಾಪರ್ ಜೊತೆಗೆ ಫೆರಸ್ ಸಲ್ಫೇಟ್ ನಾವು ರಿಯಾಕ್ಟ್ ಆಗಿ ಬಿಟ್ಟಾಗ ಏನಾಗ್ತದೆ, ಕಾಪರ್ ಸಲ್ಫೇಟ್ ಫಾರ್ಮೇಶನ್ ಆಗ್ತದೆ ಅಂಡ್ ಮೇಕಿಂಗ್ Fe ಸಪರೇಟ್. Fe ಐರನ್ ನ ಸಪರೇಟ್ ಮಾಡೋದ್ರ ಜೊತೆಗೆ ಕಾಪರ್ ಸಲ್ಫೇಟ್ ಪ್ರೊಡ್ಯೂಸ್ ಆಗ್ತದೆ. ಅಂಡ್ ಇನ್ನೊಂದು ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಜಿಂಕ್. ನಾವು ಜಿಂಕ್ ಜೊತೆಗೆ ಜಿಂಕ್ ನಲ್ಲಿ H2SO4 ಸಲ್ಫ್ಯೂರಿಕ್ ಆಸಿಡ್ ಹಾಕ್ತಾರೆ, ಅಲ್ಲಿ ಜಿಂಕ್ ಸಲ್ಫೇಟ್ ಫಾರ್ಮೇಶನ್ ಆಗ್ತದೆ, ಫಾರ್ಮಿಂಗ್ ಹೈಡ್ರೋಜನ್ ಗ್ಯಾಸ್. ಅದೇ ರೀತಿ ಕಾಪರ್ ಸಲ್ಫೇಟ್ ನಾವು ಜಿಂಕ್ ಜೊತೆಗೆ ನಾವು ರಿಯಾಕ್ಟ್ ಆಗಿ ಕೊಟ್ಟಾಗ ಜಿಂಕ್ ಸಲ್ಫೇಟ್ ಆಗ್ತದೆ, ಫಾರ್ಮಿಂಗ್ ಕಾಪರ್ ಆಸ್ ಅ ಸಪರೇಟ್ ಪ್ರಾಡಕ್ಟ್. ಓಕೆ, ದ ಲಾಸ್ಟ್ ಟೈಪ್ ಆಫ್ ರಿಯಾಕ್ಷನ್ among the four is double displacement reaction. As you have studied the displacement reaction, ಇದು ಸ್ವಲ್ಪ ಈಸಿ ಅನ್ಸುತ್ತೆ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ನೀವು ಸ್ಟಡಿ ಮಾಡಿದ್ದೆ ಆಗದಲ್ಲಿ ಅದೇ ಪಕ್ಷದಲ್ಲಿ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಕೂಡ ಸಿಮಿಲರ್,
ಬಟ್ ಸ್ವಲ್ಪ ಎಕ್ಸ್ಟೆಂಡೆಡ್ ಪಾರ್ಟ್ ಅಂತ ಅನ್ಬೋದು ನಾವು. ನೋಡೋಣ ಏನಾಗುತ್ತೆ. ಇಟ್ ಈಸ್ ಅ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ದ ಕಂಪೋನೆಂಟ್ಸ್, ದಟ್ ಈಸ್ ಕಂಪೋನೆಂಟ್ಸ್ ಅಂತಂದ್ರೆ atoms or molecules of each reactant will displaces between each other forming new product. ಇಲ್ಲಿ ಏನಾಗ್ತದೆ, ಎರಡು ರಿಯಾಕ್ಟೆಂಟ್ಸ್ ತಗೋತೀನಿ ನಾನು, ಯಾವ್ದಾದ್ರು ಎರಡು ರಿಯಾಕ್ಟೆಂಟ್ಸ್ ತಗೊಂಡು ರಿಯಾಕ್ಟ್ ಆಗ್ಲಿಕ್ಕೆ ಬಿಟ್ಟಾಗ ಈ ಕಂಪೋನೆಂಟ್ ನಲ್ಲಿ ಇರುವಂತಹ ಕಂಟೆಂಟ್ ಅದರ ಜೊತೆಗೆ ಈ ಇನ್ನೊಂದು ರಿಯಾಕ್ಟೆಂಟ್ ನಲ್ಲಿ ಇರುವಂತಹ ಕಂಪೋನೆಂಟ್ಸ್ ಏನು ಅಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ಅದಲ್ಲ, ಅವು ಎಕ್ಸ್ಚೇಂಜ್ ಆಗ್ತವೆ, ಸ್ವಿಚ್ ಆಗ್ತಾವೆ. ಯಾವ ರೀತಿ ಅಂದ್ರೆ ಇಂಟರ್ಚೇಂಜ್ ಆಫ್ ಕಂಪೋನೆಂಟ್ಸ್ ಅಂತ ಅನ್ಬೋದು. ಇಲ್ಲಿ ಬರುತ್ತೆ ಅಲ್ಲ, ಇಂಟರ್ಚೇಂಜ್ ಆಫ್ ಕಂಪೋನೆಂಟ್ಸ್. ನೀವು ಬೀಮ್ಸ್ ನಲ್ಲಿ ನೋಡ್ತಾರೆ ಅಕ್ಷಯ್ ಕುಮಾರ್ ಇಂಟರ್ಚೇಂಜ್ ಆಗೋದು, ಹೌದು. ಅದೇ ರೀತಿ ಇಂಟರ್ಚೇಂಜ್ ಆಫ್ ಕಂಪೋನೆಂಟ್ಸ್ ಆದರೆ that will be called double displacement reaction. ಜಸ್ಟ್ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡಲ ನಿಮಗೆ. ಈಗ ನಾನು ನನ್ನ ಫ್ರೆಂಡು ಇಬ್ರು ಇರ್ತೀವಿ, ಓಕೆ. ಒಂದು ಸ್ಕೂಲ್ನಲ್ಲಿ ನಾವು ನಮ್ಮ ಕ್ಲಾಸ್ ಆಗಿರ್ತದೆ, ನಾನು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಇನ್ನೊಬ್ಬ ಇರ್ತಾನೆ, ಓಕೆ. ಅದೇ ರೀತಿ ಇನ್ನೊಂದು ಗ್ರೂಪ್ನಲ್ಲಿ ಅವನು ಅವ್ನ ಬೆಸ್ಟ್ ಫ್ರೆಂಡ್ ಅಂತ ಇರ್ತಾನೆ, ಹೌದಾ. ನಾನು ನನ್ನ ಬೆಸ್ಟ್ ಫ್ರೆಂಡು, ಇನ್ನೊಬ್ಬ ಮತ್ತು ಅವ್ನ ಬೆಸ್ಟ್ ಫ್ರೆಂಡು, ಹಿಂಗೆ ಎರಡು പേರು ಇರ್ತೀವಿ ನಾವು ಬೆಸ್ಟ್ ಫ್ರೆಂಡ್ಸ್. ನಮ್ಮನೊಳಗೆ ಏನೋ ಭಿನ್ನಾಭಿಪ್ರಾಯ ಇರ್ತಾವ, ಅಥವಾ ನಮ್ಮನೊಳಗೆ ಏನೋ ಜಗಳ ಆಗ್ತದೆ, ಅವ್ರ ನೊಳಗೂ ಏನೋ ಜಗಳ ಆಗ್ತದೆ. ಅವಾಗ ಏನಾಗ್ತದೆ, ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಇದ್ದವರು ದೂರ ಆಗ್ತೀವಿ, ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಇದ್ದವ್ರು ದೂರ ಆಗ್ತಾರೆ. ಅದ್ರೊಳಗೆ ಅವ್ನ ಫ್ರೆಂಡ್ ನನ್ನ ಬೆಸ್ಟ್ ಫ್ರೆಂಡ್ ಅದ, ಇವ ನನ್ನ ಬೆಸ್ಟ್ ಫ್ರೆಂಡ್ ಏನಿದ್ದಲ್ಲ ಮೊದಲು, ಅವನು ಅವನಿಗೆ ಬೆಸ್ಟ್ ಫ್ರೆಂಡ್ ಅದ. ಈ ರೀತಿ ಆಯ್ತಂದ್ರೆ ದಟ್ ವಿಲ್ ಬಿ ಕಾಲ್ಡ್ ಆಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ನಾವು ಹೇಳ್ಬೋದು ಕೊನೆಯಾಗಿ, ಓಕೆ. ಜನರಲ್ ಫಾರ್ಮುಲಾ ಹೇಳಿದ್ನಲ್ಲ ನಾನು ಜಸ್ಟ್ AB ಪ್ಲಸ್ CD ವಿಚ್ ವಿಲ್ ಫಾರ್ಮ್ A ಇದ್ದಿದ್ದು B ಜೊತೆಗೆ ಬಂತು AD ಆಯಿತು, ಅಂಡ್ B ಇದ್ದಿದ್ದು C ಜೊತೆಗೆ ಬಂದು BC ಆಯಿತು. ಅಥವಾ A ಇದ್ದಿದ್ದು C ಜೊತೆಗೆ ಬಂದ್ರೆ AC, ಉಳಿದಿದ್ದು BD PD. ಇದು ಜನರಲ್ ಫಾರ್ಮುಲಾ ಅಂತ ನಾವು ನೋಡೋಣ. ಜನರಲ್ ಫಾರ್ಮುಲಾ ಅದನ್ನ ನೀವು ಎಕ್ಸಾಮ್ಸ್ ನಲ್ಲಿ ಕೇಳಲ್ಲ, ಬಟ್ ಯು ಶುಡ್ ಬಿ ಅವೇರ್ ಅಬೌಟ್ ಇಟ್, ಓಕೆ. ಅಂಡ್ ಆಸ್ ಇಟ್ ಈಸ್ ಜಸ್ಟ್ ಸಿಂಪ್ಲಿ ಒಂಚೂರು ಕಾಂಪ್ಲೆಕ್ಸಿಟಿ ಐತಿ, ಕಾಂಪ್ಲಿಕೇಟೆಡ್ ಐತಿ, ಅದು ಒಂದೇ ಎಕ್ಸಾಂಪಲ್ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ರೆ ಓನ್ಲಿ ಅದನ್ನಷ್ಟು ನಾನು ಫೋಕಸ್ ಮಾಡ್ತಿದ್ದೇನೆ. ಏನಾಗ್ತದೆ ಇಲ್ಲಿ BaCl2 ಅಂತ ಬರ್ಕೊಂಡ್ರೆ ಬೇರಿಯಂ ಕ್ಲೋರೈಡ್, ಓಕೆ. ಬೇರಿಯಂ ಕ್ಲೋರೈಡ್ ಅಂಡ್ Na2SO4 ಅಂದ್ರೇನಪ್ಪ, ಸೋಡಿಯಂ ಸಲ್ಫೇಟ್. ನೋಡ್ರಿ, SO4 ಏನಾದರೂ ಬಂದ್ರೆ, ಒಂದೇನಾದ್ರೂ ಅಟಮ್ ಅಥವಾ ಮಾಲಿಕ್ಯೂಲ್ ಅಥವಾ ಏನೋ ಒಂದು ರಿಯಾಕ್ಟೆಂಟ್ ಜೊತೆಗೆ SO4 ಬಂದ್ರೆ that will be called sulfate. ಏನಾದ್ರೂ ಜೊತೆಗೆ CO3 ಬಂದ್ರೆ that will be called as carbonate. ಹೌದಾ, ಇನ್ನು ಬಹಳ ಅದಾವ, ಓಕೆ. ಫಂಕ್ಷನಲ್ ಗ್ರೂಪ್ಸ್ ಆಗಲಿ ಅಥವಾ ಅಲಾಂಗ್ ವಿತ್ ದಟ್ ಅದ್ರ ಜೊತೆ ಬರುವಂತಹ ಮಾಲಿಕ್ಯೂಲ್ಸ್ ಗ್ರೂಪ್ಸ್ ಆಗಲಿ, ವಾಟ್ ನಾವು ಏನ್ಬೋದು ಪಾಲಿಅಟೋಮಿಕ್ ಮಾಲಿಕ್ಯೂಲ್ಸ್ ಅಂತ ಅನ್ಬೋದು. ಅದರಲ್ಲಿ SO4 ಅಂತಂದ್ರೆ ಸಲ್ಫೇಟ್, CO3 ಅಂತ ಬಂದ್ರೆ ಕಾರ್ಬೋನೇಟ್ ಅಂತ ನಾವು ಕರಿತೀವಿ. ಈ CaCO3 ಬಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಕರಿತೀವಿ ನಾವು, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಕರಿತೀವಿ. ಅದೇ ಸಪೋಸ್ CuSO4 ಅಂತಂದ್ರೆ ನಾವೇನಿದ್ರೆ ಕಾಪರ್ ಸಲ್ಫೇಟ್ ಅಂತ ಕರಿತೀವಿ, ಸಲ್ಫೇಟ್ ಕಾರ್ಬೋನೇಟ್, ಈ ರೀತಿ ನಾವು ನೋಡೋಕೆ ಸಿಗುತ್ತೆ ನಮಗೆ, ಓಕೆ. ಅಂಡ್ ಇಲ್ಲಿ ಏನಾಗ್ತದೆ, ಬೇರಿಯಂ ಕ್ಲೋರೈಡ್ ಈ ಸೋಡಿಯಂ ಸಲ್ಫೇಟ್ ಜೊತೆಗೆ ರಿಯಾಕ್ಟ್ ಆದಾಗ ಏನಾಗ್ತದೆ, NaCl ಪ್ರೊಡ್ಯೂಸ್ ಆಗ್ತದೆ. NaCl is nothing but sodium chloride, as you know, table salt, sodium chloride. And BaSO4 ಏನು ಸರ್, ಬೇರಿಯಂ, ಹೇಳ್ರಿ ನೋಡೋಣ, ಒಂದು SO4 ಐತಂದ್ರೆ that will be called as, yes, exactly, ಬೇರಿಯಂ ಸಲ್ಫೇಟ್. ಓಕೆ, ಅಂಡ್ ದಿಸ್ ಒನ್. ಇಲ್ಲಿ ಇನ್ನೊಂದು ನಿಮಗೆ ಚೂರು ಡೀಪಾಗಿ ಸ್ಟಡಿ ಮಾಡ್ತಾ ಹೋದ್ರೆ, ಹಿಯರ್ ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ಏನು ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಈಗ ನಾವು ಏನು ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತಂದ್ರೆ
Just simply the definition ಏನು ಕೊಡ್ಬೇಕು ಅಂತಂದ್ರೆ the reaction which forms insoluble precipitate is called precipitation reaction. RX ಅಂತ ಬರುತ್ತೆ. ಓಕೆ, precipitation reaction. Yes, precipitation reaction. ಹೌದು, ನೀವು ಡೆಫಿನೇಷನ್ ಬರ್ತೀರಿ ಏನು the reaction which forms insoluble precipitate is called precipitation reaction ಅಂತ ಬರ್ತೀರಿ. ಓಕೆ, ಹೌದು, ಬೈಪಾಟ್ ಹೊಡಿಬಹುದು. ಆದರೆ ಪ್ರೆಸಿಪಿಟೇಟ್ ಅಂದ್ರೇನು, ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂದ್ರೇನು, ಇನ್ಸಾಲ್ಯುಬಲ್ ಅಂದ್ರೇನು, ಹೌದಾ? ಈ ಪ್ರಶ್ನೆ ಹಾಕೋಬೇಕಾಗ್ತಲ್ಲ. ಜಸ್ಟ್ ಬೈಪಾಟ್ ಹೊಡೆದ್ರಿಂದ ನೀವು ಜಸ್ಟ್ ನೆನ್ಪಿಟ್ಕೊಳ್ಬೋದು ಹೊರತು ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಇಟ್ ವಿಲ್ ನಾಟ್ ಬಿ ಫೆಡ್. ಪ್ರೆಸಿಪಿಟೇಟ್ ಅಂದ್ರೆ ಇನ್ಸಾಲ್ಯುಬಲ್. ಪ್ರೆಸಿಪಿಟೇಟ್. ಥಿಂಕ್, ನಾನೊಂದು ಬೀಕರ್ ತಗೊಂಡಿದ್ದೀನಿ, ಹೌದಾ? ಅದರಲ್ಲಿ 2 ಟೈಪ್ಸ್ ಆಫ್ ಏನು ಸೊಲ್ಯೂಷನ್ಸ್ ಹಾಕ್ತೇನೆ. ಸೊಲ್ಯೂಷನ್ ಎ ಅಂಡ್ ಸೊಲ್ಯೂಷನ್ ಬಿ. ಎರಡು ಲಿಕ್ವಿಡ್ ಫಾರ್ಮ್ ಅಲ್ಲದ. ಓಕೆ, ಹಾಕ್ದಾಗ ಇಲ್ಲೇನಾಗ್ತದೆ, ಎರಡು ಸೊಲ್ಯೂಷನ್ಸ್ ಮಿಕ್ಸಪ್ ಆಗಲಿಕ್ಕೆ ಚಲೋ ಆಗ್ತದ. ಅಲ್ಲೇನಾಗ್ತದೆ, ಮಿಕ್ಸಪ್ ಆಗ್ತಾ 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 ಅದ್ರ ಜೊತೆಗೆ ಏನೋ ಸಾಲಿಡ್ಸ್ ಪಾರ್ಟಿಕಲ್ಸ್ ಫಾರ್ಮ್ ಆಗ್ತದೆ. ಸಾಲಿಡ್ ಪಾರ್ಟಿಕಲ್ಸ್ ಫಾರ್ಮ್ ಆಗಿ that will be not be dissolved. ಆ ಒಂದು ಸೊಲ್ಯೂಷನ್ ಇಲ್ಲಿ ಉಳಿದಂತಹ ಸೊಲ್ಯೂಷನ್ ಇಲ್ಲಿ ಡಿಸಾಲ್ವ್ ಆಗಲ್ಲ. ಡಿಸಾಲ್ವ್ ಆಗದೆ ಇನ್ನು ಸಸ್ಪೆಂಡೆಡ್ ಆಗಿ ಉಳಿತದ, ಅದು ಕರಗಲ್ಲ. ಆ ಒಂದು ಸೊಲ್ಯೂಷನ್ ಇಲ್ಲಿ ಕರಗಲಾರ್ದ ಕುಂತಾಗ ಅದು ಸಾಲಿಡ್ ಪಾರ್ಟಿಕಲ್ಸ್ ತೇಲ್ತಾ ಇರ್ತದೆ. ಮೊದಲು ತೇಲ್ತಾ 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 ಭಾರತಾದ್ಮೇಲೆ ವಿಲ್ ಕಮ್ ಡೌನ್ ಅಂಡ್ ಸೆಟಲ್, ಹೌದಾ? insoluble solid particles when two solutions are mixed, that will be called as precipitate ಅಂತ ನಾವು ಅನ್ಬೋದು. ಪ್ರೆಸಿಪಿಟೇಟ್. ಆ ಒಂದು ಪ್ರೆಸಿಪಿಟೇಟ್ ಏನಾದರೂ ಫಾರ್ಮ್ ಆದರೆ that will be called as precipitation reaction. ಇಲ್ಲಾದರೂ ಅದೇ ಬೇರಿಯಂ ಕ್ಲೋರೈಡ್ ಸೊಲ್ಯೂಷನ್ ತಗೋತೀವಿ, ಸೋಡಿಯಂ ಸಲ್ಫೇಟ್ ಸೊಲ್ಯೂಷನ್ ತಗೋತೀವಿ. ಬೋತ್ ವಿಲ್ ಬಿ ಇನ್ ಲಿಕ್ವಿಡ್ ಫಾರ್ಮ್. ಎರಡು ಮಿಕ್ಸ್ ಮಾಡಿದ್ರೆ ಏನಾಗ್ತದ, NaCl ಅಂಡ್ ಬೇರಿಯಂ ಸಲ್ಫೇಟ್. NaCl, ಸೋಡಿಯಂ ಕ್ಲೋರೈಡ್ ಅಂಡ್ ಬೇರಿಯಂ ಸಲ್ಫೇಟ್. ಬೇರಿಯಂ ಸಲ್ಫೇಟ್ ಡಿಸಾಲ್ವ್ ಆಗಿ ಕೆಳಗೆ ಹೋಗ್ಬಿಡ್ತದ. ಬೇರಿಯಂ ಸಲ್ಫೇಟ್ ಡಿಸಾಲ್ವ್ ಆಗಿ ಕೆಳಗೆ ಹೋಗ್ಬಿಡ್ತದೆ. ಡಿಸಾಲ್ವ್ ಆಗದೆ ಏನು ಪ್ರೆಸಿಪಿಟೇಟ್ ಆಗಿ ಕೆಳಗೆ ಸೆಟಲ್ ಡೌನ್ ಆಗ್ತದೆ. ದಿಸ್ ಇಸ್ ಕಾಲ್ಡ್ precipitation reaction. Hope you have understood the types of chemical reaction. And in the next video, I will be dealing with the endothermic and exothermic reactions and corrosions and rancidity, and the balance in the chemical equations will be coming soon. Wait for the next part. Okay, thank you.